ಬಂಗಾರವನ್ನು ಪದೇ ಪದೇ ಅಡವಿಡುವ ಪ್ರಸಂಗವಾಗುತ್ತಿದ್ದರೆ ಆ ಸಮಸ್ಯೆಯಿಂದ ಹೊರಗಡೆ ಬರಲು ಈ ಸಂಕಲ್ಪ ಮಾಡಿ. ಹೌದು ಮಕ್ಕಳೇ, ಏನೋ ಒಂದು ಕಷ್ಟಾರ್ಜಿತ, ತುಂಬ ಕಷ್ಟಪಟ್ಟು ಗಳಿಕೆಯಲ್ಲಿ ಒಂದು ಪಾಲನ್ನು ಯಾವುದೋ ಒಂದು ಕಷ್ಟಾರ್ಜಿತಕ್ಕೋಸ್ಕರ ಒಡವೆ ಅಡ ಇಡೋ ಒಂದು ಪ್ರಸಂಗ ಬರ್ತಕ್ಕಂಥದ್ದಾಗ್ತಿರುತ್ತೆ. ಅಂಥ ಸಂದರ್ಭದಲ್ಲಿ ಕೆಲವರಿಗೆ ಬಿಡಿಸ್ಕೊಳ್ಳಿಕ್ಕೆ ಆಗೋಲ್ಲ. ಗುರುಗಳೇ, ಪದೇ ಪದೇ ಅಡ ಇಟ್ಬಿಟ್ವಿ, ಆ ಒಡವೆ ವಾಪಸ್ಸೇ ಬರಲಿಲ್ಲ ಗುರುಗಳೇ, ಅದನ್ನ ನಮ್ಮ ಹತ್ರನೇ ಉಳಿಸ್ಕೊಳ್ಳೋಕೆ ಏನು ಮಾಡಬೇಕು? ಅಡ ಇಟ್ಟಿದ್ರಿ, ದಯಮಾಡಿ ಒಂದು ಕೆಲಸ ಮಾಡಿ. ಶುಕ್ರವಾರ, ಏಕಾದಶಿ ಇಂಥ ದಿನಗಳಂದು ವಿಷ್ಣು ಆಲಯಗಳಿಗೆ ಹೋಗ್ಬಿಟ್ಟು ಲಕ್ಷ್ಮಿ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಬಿಟ್ಟು ಅಲ್ಲಿಂದ ಒಂದು ಪುಟ್ಟದಾಗಿ ಕುಂಕುಮ ಪ್ರಿಯ ಹಾಕಿ, ಕುಂಕುಮಾಕ್ಷತೆ ಇದನ್ನು ತಗೋಬನ್ನಿ. ನಿಮ್ಮ ಬಂಗಾರವನ್ನ ಚೆನ್ನಾಗಿ ತೊಳೆದು, ಮನೆಯಲ್ಲಿರೋ ಆ ಗಂಧದಿಂದ ಅರಿಶಿನ ಕುಂಕುಮ ಏನಿದೆಯೋ ತೊಳೆದು, ಅದನ್ನು ಸ್ವಲ್ಪ ಉಪ್ಪು ನೀರಲ್ಲೂ ತೊಳೆದು, ಈ ಒಂದು ಕುಂಕುಮ ಏನು ತಂದಿದ್ದೀರಿ ಆ ಒಂದು ವಿಷ್ಣು ಆಲಯದಿಂದ ಅಕ್ಷತೆಯನ್ನು ಹಾಕಿ ದೇವ್ರ ಮುಂದೆ ಅಡ ಬಿಡಿಸ್ಕೊಂಡು ಬರ್ತಿದ್ದಾಗೆ ಅದು ಮಾಡಬೇಕು. ಸೀದಾ ತಗೊಂಡೋಗಿ ಹಾಕ್ಕೊಳ್ಳೋದಲ್ಲ. ತುಂಬ ಜನಕ್ಕೆ ಅದೊಂದು ಪದ್ಧತಿ ಇದೆ. ಒಡವೆ ಅಂಗಡಿಗೆ ಹೋಗಿದ್ದೆ, ಒಡವೆನ ಹಂಗೆ ಹಾಕ್ಕೊಂಡು ಬಂದ್ಬಿಡ್ತಾರೆ, ಅದಕ್ಕೆ ಒಡವೆ ನಿಲ್ತಿಲ್ಲ. ಅಂಥದ್ದೊಂದು ಸಂಕಲ್ಪ ಮಾಡಲೇಬಾರ್ದು. ಕಂಪಲ್ಸರಿ ಅದನ್ನು ತಗೋಬರುವಾಗಲೇ ಒಂದಷ್ಟು ಹೂವನ್ನು ಸಮೇತ ತಗೋಬರ್ಬೇಕು. ದೇವರ ಮನೆಯಲ್ಲಿ ಕೈಕಾಲು ತೊಳ್ಕೊಂಡು ಹೋಗಿ ಇಟ್ಟು, ಅಮ್ಮ ನೀನು ಕೊಟ್ಟಂಥ ಒಂದು ವರ ಭಿಕ್ಷೆ, ಇವತ್ತು ನಾನು ಒಂದಷ್ಟು ಬಂಗಾರವನ್ನು ತಗೋಬಂದಿರೋ ಯೋಗ ಬಂದಿದೆ ಅಂಥೇಳಿ ಹೊಸ ಬಂಗಾರ ಕೂಡ ಅದೇ ರೀತಿ ಇಡಬೇಕು. ಆ ಒಂದು ವಿಷ್ಣು ಆಲಯದಿಂದ ತಂದಿರತಕ್ಕಂಥ ಕುಂಕುಮಾಕ್ಷತೆಯನ್ನು ಅದರ ಮೇಲೆ ಹಾಕಬೇಕು. ಅದರ ಮೇಲೆ ಪುಷ್ಪಗಳನ್ನು ಹಾಕಿಡಬೇಕು. ಅವತ್ತಿಟ್ಟು ಮಾರನೇ ದಿನ ಇಟ್ಟು ಮೂರನೇ ದಿನ ಧರಿಸ್ತಕ್ಕಂಥ ಒಂದು ಪ್ರಸಂಗ ಮಾಡಬೇಕು. ಇದು ಅದ್ಭುತ, ನೆನಪಲ್ಲಿ ಇಟ್ಕೊಳ್ಳಿ. ಅಡವಿಟ್ಟಂಥದ್ದನ್ನಂತೂ ತಂದ ತಕ್ಷಣ ತೊಳಿಬೇಕು. ಆ ಗಂಧದಿಂದ ತೊಳೆದು ಉಪ್ಪು ಸ್ವಲ್ಪ ನೀರೆಲ್ಲ ಹಾಕಿ ತೊಳಿಬೇಕು. ದೇವರ ಮುಂದುಗಡೆ ಇಡು. 2 ದಿನದ ನಂತರ ಸ್ವಲ್ಪ ಉಪ್ಪನ್ನು, ಕಲ್ಲುಪ್ಪು ಸಿಗುತ್ತೆ, ಪುಡಿ ಉಪ್ಪಲ್ಲ, ಕಲ್ಲುಪ್ಪು, ಒಂದು ಅರಿಶಿಣದ ಬಟ್ಟೆ ಮಾಡ್ಕೊಳ್ಳಿ, ಕಟ್ಟುಬಿಟ್ಟು ಕ್ಯಾಶ್ ಬಾಕ್ಸಲ್ಲಿ ಒಡವೆ ಸಮೇತ ಎಲ್ಲಿಡ್ತಿರೋ ಆ ಒಡವೆ ಜೊತೆಲಿ ಅದನ್ನ ಇಟ್ಟುಬಿಡಿ. ಯಾವಾಗಲೂ ಅದನ್ನು ಇರೋ ಥರ ನೋಡ್ಕೊಳ್ಳಿ. ಆ ಋಣ, ಆ ಸಾಲಕ್ಕೋಸ್ಕರ ಇಡ್ತಿರೋ ಒಂದು ಬಾಧೆಯಿಂದ ಹೊರಗಡೆ ಬರಲಿಕ್ಕೆ ಅದ್ಭುತವಾದಂಥ ಮಾರ್ಗದರ್ಶನ.